Watch full episodes on Jio Hotstar. Hey, Baba ಗಿಟಾರ್ ಅವರೇ, ಸ್ಟಾಪ್ ಸ್ಟಾಪ್ ಇದ ನೇಮ್ ಆಫ್ ಲಾ. ನಿನಗೆ ಸರ್ಕಾರದ ಮೇಲಾಣೆ, ನಮ್ಮ ಡಿಪಾರ್ಟ್ಮೆಂಟ್ ಮೇಲಾಣೆ. ಏ ಎಳ್ಳೀರು, ಸ್ಟಾಪ್. ನನಗೋಸ್ಕರ ಒಂದು ಕೆಲಸ ಮಾಡ್ಕೊಡು ಪ್ಲೀಸ್. ಏನ್ ಮಾಡ್ಬೇಕು ಬೇಗ ಹೇಳಪ್ಪ. ಯಾರ ಹತ್ರ ಗನ್ ಇದೆಯೋ ಅವ್ರನ್ನ ಹೇಗೆ ಟಾರ್ಗೆಟ್ ಮಾಡ್ಬೇಕು ಅಂದ್ರೆ ಅವ್ರು ಮತ್ತೆ ಅವ್ರ ಜೀವನದಲ್ಲಿ ಎಳ್ಳೇಬಾರ್ದು. ಕೇಳಿದ್ರಾ, ಗನ್ನಿರೋರ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಹೋಗಿ ಬೀಳ್ಬೇಕು. ಇದೇನಿದು ಎಳ್ಳೀರ್ ಮಾತಾಡ್ತಿದೆ? ಪಾಪ ಈಗ ಎಳ್ಳೀರು ಏನ್ ಮಾಡಕ್ ಹೊರಟಿದೆ? ಅಲ್ಲೋಡಿ, ಅವ್ರೆಲ್ರು ಗನ್ ಹಿಡ್ಕೊಂಡಿದ್ದಾರೆ. ಬನ್ನಿ. ರೆಡಿ 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 ರೆಡಿ. ಅಯ್ಯಪ್ಪ, ಏನಾಗೋಗ್ಬಿಡ್ತು ಇಲ್ಲಿ. ಅಯ್ಯಮ್ಮ, ನನ್ನ 20 ವರ್ಷದ ಅನುಭವದಲ್ಲಿ ಯಾವತ್ತು ಚಿಂಗಂ ಸರ್ ಎಳ್ನೀರು ಟಾರ್ಗೆಟ್ ಮೇಲೆ ಬಿದ್ದಿದ್ದು ನಾನು ಇದುವರೆಗೂ ನೋಡೇ ಇಲ್ಲ. ಅಯ್ಯೋ, ಎಳ್ನೀರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ ಆಯ್ತು. ಓಡಿ ಓಡಿ ಪ್ರಾಣ ಉಳಿಸ್ಕೊಳ್ಳಿ. ಹಲೋ ಡಾಲಿ, ಹೇಗಿದ್ಯಾ? ಈ ಡಾಲಿ ಇಲ್ಲೇ ಎಲ್ಲೋ ಇರ್ಬೋದು ಅನ್ಸುತ್ತೆ. ಮೋಟು ಅವರೇ, ನೀವ್ ಎಲ್ಲಿದ್ದೀರಾ? ನಾನ್ ತಾಜ್ ಮಹಲ್ ನೋಡಕ್ ಬಂದಿದ್ದೀನಿ. ಹೌದಾ? ಅರೆ ನಾನು ಇಲ್ಲೇ. ಮಟು, ಬರೀಲಿ. ಬಾಯಿ ಮುಚ್ಕೊಂಡಿದ್ರೆ ಏನು ಮಾತಾಡ ನೀನು. ಮೋಟು ಅವರೇ, ನೀವಂತೂ ಒಳ್ಳೆ ಮನ್ಸಿರೋಂತ ಒಬ್ಬ ದೊಡ್ಡ ವ್ಯಕ್ತಿ. ನಾನ್ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ಸಾರಿ ಕೇಳ್ಬೇಕು. ಹಲೋ. ಓ, ಕಾಲ್ ಕಟ್ ಆಯ್ತು. ಅರೆ ಪತ್ಲು, ಒಂದ್ಸಾರಿ ನಾನು ಆಕೆ ಹತ್ರ ಮಾತಾಡಕ್ ಬಿಡು. ಅವಳನ್ನ ನೀನು ಅಳಿಸ್ಬಿಟ್ಟು ಕಳಿಸ್ಬಿಟ್ಟಿದ್ದೆ ಕಣೋ. ಪಾಪ ಅವಳು ತುಂಬಾ ದುಃಖದಲ್ಲಿ ಇರ್ತಾಳೆ ಅನ್ಸುತ್ತೆ. ಬಾಯಿ ಮುಚ್ಚೋ ಜಾಸ್ತಿ ಆಯ್ತು ನಿಮ್ದು. ಏಯ್, ಇಲ್ಲೇ ಇರೋ, ನಾವು ಈಗಲೇ ಬಂದ್ಬಿಡ್ತೀರಾ? ನಡೀರಿ. ಓಕೆ. ಈಗೆಲ್ಲರೂ ಸ್ಪ್ಲಿಟ್ ಆಗೋಣ, ಅವ್ರು ನೋಡ್ಕೋಣ. ಬನ್ನಿ. ಏನು? ಸಾರಿ ಫ್ರೆಂಡ್, ನಾನು ನನ್ನ ಸ್ನೇಹಿತನ ಹುಡುಕ್ತಾ ಇದ್ದೆ. ಏನಪ್ಪ? ಓಹ್ ತವ, ಸಾರಿ ಸಾರಿ. ಹಲೋ ಹಲೋ. ಅಯ್ಯೋ, ಮೋಟು ಅವ್ರು ಯಾಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ? ಅಯ್ಯೋ ಹುಳು. ಮೋಟು ಅವ್ರು ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ವಲ್ಲ. ಮತ್ತೆ ಟ್ರೈ ಮಾಡ್ತೀನಿ. ಅರೆ ಡಾಲಿ, ಒಳ್ಳೇದೊಳ್ಳೇದು. ಈಗ ಈ ತಾಜ್ ಮಹಲ್ ಉಡಾಯಿಸ್ಬಿಡ್ತೀನಿ. ಅಯ್ಯೋ, ಇವನ್ ಎಲ್ಲಿಂದ ಬಂದ? ಒಂದ್ಸರಿ ಫೋನ್ ಎತ್ತಿ ಮೋಟು ಅವರೇ, ಪ್ಲೀಸ್. ಅಯ್ಯೋ ಮೋಟು ಅವರೇ, ನಿಮ್ಮನ್ನ ಯಾರು ಹಿಂಗ್ ಕಟ್ಟಾಕಿದ್ದು? ಇರಿ. ಓ ಮೋಟು ಅವರೇ, ನೀವೆಷ್ಟು ಒಳ್ಳೆ ವ್ಯಕ್ತಿ. ನಿಮ್ ಮನ್ಸು ಎಷ್ಟು ಶುದ್ಧವಾಗಿದೆ. ನಿಮ್ ಕಣ್ಣಲ್ಲಿ ಇನ್ನೋಸೆನ್ಸ್ ಇದೆ. ನೀವು ಪ್ರೀತಿಯಿಂದ ಯಾರಿಗಾದ್ರೂ ಅಪರಾಧ ಮಾಡ್ಬೇಡ ಅಂತ ಹೇಳಿದ್ರೆ ಅವ್ರು ಬಿಟ್ಬಿಡ್ತಾರೆ. ಏನು? ನಿಜನಾ? ಮತ್ತು ತಡಿಯೋ ಅವನ್ನ. ಅವನು ಅದೇ ಮನುಷ್ಯ ಕಣೋ. ಹೇಗಿದೆಯಪ್ಪ ಬಾಬಾ ಗಿಟಾರ್? ನಿಮ್ಮೆಲ್ರಿಗೂ ನಾನು ಈಗ್ಲೇ ಪಾಠ ಕಲಿಸ್ತೀನಿ. ಮಾಡ್ತೀನಿ. 20 ವರ್ಷ ಅನುಭವ ಆಗಿದೆ. ಬಿಟ್ಬಿಡ್ತೀನ, ಬಿಡ್ತೀನಿ. ನೋಡ್ತಾ ಇರೋ ಅದ್ರ ಮೇಲೆ. ಅಯ್ಯೋ, ಇಳಿ ನನ್ನ ಮೇಲಿಂದ. ಸಾರಿ, ನನ್ನಿಂದ ಅಪರಾಧಿ ಓಡ್ ಹೋಗ್ಬಿಟ್ಟ. ರಿಯಲಿ ಸಾರಿ. ಅರೆ ಯಾರ್ ತಾಯಿ ನೀವು? ನಾವು ಜಾಗದಲ್ಲೆಲ್ಲ ಬಂದು ಯಾಕೆ ಸುಮ್ಮನೆ ನಮ್ಮ ತಲೆ ತಿಂತಾ ಇದ್ದೀರಾ? ನಾನೊಂದು ನ್ಯೂಸ್ ರಿಪೋರ್ಟರ್. ಈ ಸ್ಟೋರಿನ ಕವರ್ ಮಾಡ್ಬೇಕು ಅನ್ಕೊಂಡೆ. ಅದಕ್ಕೆ ಎಲ್ಲಾ ಕಡೆನೂ ನಿಮ್ ಹಿಂದೆನೆ ಬರ್ತಾ ಇದ್ದೆ. ನಂಗ್ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ. ಒಬ್ಬಳು ತಂಗಿ ಇದ್ದಾಳೆ, ಅವಳು ಮದ್ವೆ ಮಾಡ್ಬೇಕು. ಒಬ್ಬ ತಮ್ಮ ಇದ್ದಾನೆ, ಅವನಿಗೆ ಓದಿಸ್ಬೇಕು. ನಾನು ಈ ಸ್ಟೋರಿ ಕವರ್ ಮಾಡದೆ ಹೋದ್ರೆ ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ.
ಪತ್ಲು ಇವ್ರನ್ನು ನಮ್ ಜೊತೆ ಕರ್ಕೊಂಡು ಹೋಗೋಣ ಕಣೋ. ನನಗೆ ಇವ್ರ ದುಃಖ ನೋಡಕ್ ಆಗ್ತಾ ಇಲ್ಲ. ಅಯ್ಯ ಮೋಟು, ನಿನ್ಗೆ ಯಾರ ದುಃಖನೂ ನೋಡಕ್ ಆಗೋದೇ ಇಲ್ಲ ಅಲ್ವೇನಾ? ಅಯ್ಯ ನೀನ್ ಕರೆಕ್ಟಾಗಿ ಕೇಳಿಸ್ಕೊಳಮ್ಮ. ಇನ್ನೊಂದ್ಸಾರಿ ನಮ್ಮ ಹಿಂದೆ ಬಂದ್ರೆ ಸರಿ ಇರೋದಿಲ್ಲ ನೋಡು. ಥ್ಯಾಂಕ್ ಯು ಸರ್, ನೀವು ತಾಜ್ ಮಹಲ್ ನ ಬಚಾವ್ ಮಾಡ್ಬಿಟ್ರಿ. ನಮ್ ಪೊಲೀಸ್ ಅವರು ಅವ್ರನ್ನ ಫಾಲೋ ಮಾಡ್ತಾ ಇದಾರೆ. ಬೇಗ ಅವ್ರನ್ನ ಹಿಡ್ಕೋತೀವಿ, ಡೋಂಟ್ ವರಿ. ಮೋಟು ಪತ್ಲು ಮತ್ತು ಸ್ನೇಹಿತರು ತಾಜ್ ಮಹಲ್ ಡೆಸ್ಟ್ರಾಯ್ ಆಗೋದನ್ನ ತಡೆದಿದ್ದಾರೆ. ಇಡೀ ದೇಶವೆಲ್ಲ ಅವ್ರನ್ನ ಮೆಚ್ಕೋತಾ ಇದ್ದಾರೆ. ಆದ್ರೆ ಬಾಬಾ ಗಿಟಾರ್ ಪರಾರಿಯಾಗಿದ್ದಾರೆ. ಬಾಬಾ ಗಿಟಾರ್ನ ಹುಡುಕಕ್ಕೋಸ್ಕರ ಇಡೀ ಪೊಲೀಸ್ ಸಿಬ್ಬಂದಿ ನಗರವೆಲ್ಲ ಹುಡುಕಾಟ ನಡೆಸ್ತಾ ಇದ್ದಾರೆ. ಒಳ್ಳೇದೇ ಆಯ್ತು, ನೀವೆಲ್ಲ ಸಿಕ್ಕಿದ್ದು. ಕಾರಣಕರ್ತರಾದ ಮೋಟು ಪತ್ಲು ಅವರ ಮೇಲೆ ಕೋಪಗೊಂಡ ಡೇಂಜರಸ್ ಡಿ ಇನ್ನೊಂದು ಭಯಾನಕ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಇನ್ನು ಏನೇನು ಉಳಿಸ್ತೀರಾ? ಎಷ್ಟೊತ್ತು ಅಂತ ಉಳಿಸ್ತೀರಾ? ಮೋಟು ಪತ್ಲು, ನಮ್ಮನ್ನ ನೀವು ತಡೆಯಕ್ಕಾಗಲ್ಲ. ಬೇಗ ಡಾಕ್ಟರ್ ಡ್ಯಾಂಗ್ ನ ಬಿಡುಗಡೆ ಮಾಡಿ 100 ಕೋಟಿ ದುಡ್ಡು ಮತ್ತೆ ಪ್ಲೇನ್ ನ ಕೊಡ್ಲಿಲ್ಲ ಅಂದ್ರೆ ನಾಳೆ ಎಂತ ಘಟನೆ ನಡೆಯುತ್ತೆ ಅಂದ್ರೆ ಪೂರ್ತಿ ಪ್ರಪಂಚನೇ ಅಲ್ಲಾಡ್ ಹೋಗುತ್ತೆ. ಇನ್ 14 ಗಂಟೆ ಉಳಿದಿದೆ ಅಷ್ಟೇ. ಇದರರ್ಥ ಏನು ಅಂದ್ರೆ ನಮಗೆ ಬರೀ 14 ಗಂಟೆ ಮಾತ್ರ ಉಳಿದಿರೋದು. ಇವತ್ತು ರಾತ್ರಿ ಅವನು ಎಲ್ಲಿ ಏನ್ ಮಾಡ್ತಾನೆ ಅಂತ ನಾವು ಕಂಡು ಹಿಡ್ಕೊಳ್ಳೇಬೇಕಾಗಿದೆ. ಆದ್ರೆ ಅದನ್ನ ಹೇಗ್ ಕಂಡಿಡಿಯೋದು? ನಮ್ಮ ಹತ್ರ ಒಂದು ಕ್ಲೂನು ಇಲ್ವಲ್ಲ. 20 ದೇಶದ ಲೀಡರ್ಸು ನಮ್ಮ ಗೇಟ್ ವೇ ಆಫ್ ಇಂಡಿಯಾ ಹತ್ರ ಬರ್ತಾ ಇದ್ದಾರೆ. ನಾನು ನನ್ನ ಸೀಕ್ರೆಟ್ ವೆಪನ್ ಪ್ರೆಸೆಂಟೇಶನ್ ನ ಅವ್ರಿಗೆ ಕೊಡ್ಬೇಕು. ಇಲ್ಲ ಅಂದ್ರೆ ನಾನು ಅವ್ರಿಗೆ ಮುಖ ತೋರ್ಸಕ್ ಆಗಲ್ಲ. 20 ದೇಶದ ಲೀಡರ್ಸು ಮುಂಬೈಗೆ ಬರ್ತಾ ಇದ್ದಾರ. ಎಸ್ ಮುಂಬೈ ಅವನು ಮುಂಬೈಗೆ ಹೋಗ್ತಾನೆ, ಯಾಕಂದ್ರೆ ಅಲ್ಲಿ ಎಲ್ಲ ಲೀಡರ್ಸು ಬರ್ತಾ ಇದ್ದಾರೆ ಅಂತ. ಅವನು ವಿಡಿಯೋದಲ್ಲಿ ಏನ್ ಹೇಳ್ದ ಗೊತ್ತಾ? ಇಡೀ ವರ್ಲ್ಡ್ನೇ ಅಲ್ಲಾಡ್ಸ್ಬಿಡ್ತೀನಿ ಅಂತ. ಅಯ್ಯೋ, ವರ್ಲ್ಡ್ ಲೀಡರ್ಸ್ಗೆ ಏನಾದ್ರು ತೊಂದರೆ ಆಗ್ಬಿಟ್ರೆ ಇಡೀ ಪ್ರಪಂಚನೇ ನಾಶ ಆಗೋಗ್ಬಿಡುತ್ತೆ ಅಷ್ಟೇ. ಅವನು ಮುಂಬೈಗೆ ಹೋಗಕ್ಕಾಗಲ್ಲ. ಎಲ್ಲ ಏರ್ಪೋರ್ಟ್ಗಳಿಗೂ ರೋಡ್ಗಳಿಗೂ ನಾಕಾಬಂದಿ ಹಾಕಿದ್ದಾರೆ. ಪ್ರೈವೇಟ್ ಪ್ಲೇನ್ ಅಲ್ಲಿ ಹೋದ್ರು ಕೂಡ ಏರ್ ಫೋರ್ಸ್ ಅವನ್ನ ಹಿಡಿದಾಕತ್ತೆ. ಆದ್ರೆ ಅವನು ಟ್ರೈನಲ್ಲಿ ಹೋಗ್ಬೋದಲ್ಲ. ಒಂದು ಸೂಪರ್ ಫಾಸ್ಟ್ ಟ್ರೈನ್ ಇದೆ. ಆಗ್ರಾಯಿಂದ ಮುಂಬೈಗೆ ಬರೀ ಒಂದೇ ರಾತ್ರಿಲಿ ಹೊರಟೋಗ್ಬಿಡುತ್ತೆ. ಆ ಟ್ರೈನು ಈಗ ತಾನೇ ಹೊರಟಿರುತ್ತೆ. ಡಾಕ್ಟರ್ ಸುಬ್ಬಿ, ಮುಂಬೈ ಪೊಲೀಸ್ಗೆ ಹೇಳಿ, ಹೇಗಾದ್ರೂ ನೀವು ಮುಂಬೈಗೆ ಹೋಗಿ ಇಲ್ಲಿಂದ ಹೋಗಕ್ ಮುಂಚೆ ಒಂದ್ ಕೆಲಸ ಮಾಡಬೇಕು ಅಂತ ಹೇಳಿ. ನಾವು ಕೂಡ ಫ್ಲೈಯಿಂಗ್ ಕಾರ್ ತಗೊಂಡು ಹೊರಟ್ಬಿಡ್ತೀವಿ. ಆಮೇಲೆ ಇನ್ಸ್ಪೆಕ್ಟರ್ ತೈಕೊಂಡಿದಾರಲ್ಲ, ಅವ್ರ ಹೆಲ್ಪ್ ತಗೊಂಡು ಏನಾದ್ರೂ ಪ್ಲಾನ್ ಮಾಡ್ತೀವಿ. ನಡಿ, ಇನ್ಮೇಲೆ ಇದೆ ನಿನ್ ಮನೆ. ಇನ್ಮೇಲೆ ಜೀವನ ಪೂರ್ತಿ ನೀನ್ ಇಲ್ಲೇ ಇರ್ಬೇಕು. ನನಗೆ ಬೇಗ ಊಟ ಕೊಟ್ಬಿಡಿ. ಮತ್ತೆ ನಿಮಗೆ ಊಟ ಕೊಡಕ್ಕಾಗುತ್ತೋ ಇಲ್ವೋ ಅಂತ. ನಿಲ್ಸು, ನೀನ್ ಯಾಕೆ ಇಷ್ಟೊಂದು ನಗ್ತಾ ಇದ್ಯಾ? ನೀನು ಈ ಜೈಲ್ನ ನೋಡ್ತಾ ಇದ್ರೆ ನೀನ್ ಇಲ್ಲಿಂದ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡಿದ್ಯಾ? ಅಕಸ್ಮಾತ್ ಗೋಡೆನ ಹೊಡೆದ್ರು ಕೂಡ ಈ ಐಲ್ಯಾಂಡ್ ಇಂದ ನೀನ್ ಅದ್ ಹೇಗ್ ತಪ್ಪಿಸ್ಕೋತೀಯಾ? ನಾನು ಇವತ್ತಿನವರೆಗೂ ಯಾವುದೇ ಜೈಲಲ್ಲೇ 24 ಗಂಟೆನೂ ಇರ್ಲೇ ಇಲ್ಲ. ಇದ್ರು ನಾನು ಇಷ್ಟದಂತೆ ಇರ್ತೀನಿ. ಊಟ ಚೆನ್ನಾಗಿದ್ರೆ ಇದ್ಬಿಡ್ತೀನಿ. ಇಷ್ಟ ಇಲ್ಲ ಅಂದ್ರೆ ಇಲ್ಲಿಂದ ಖಂಡಿತ ಎಸ್ಕೇಪ್ ಆಗೋಗ್ಬಿಡ್ತೀನಿ. ಏನಂದೆ ಓಡೋಗ್ತೀನಿ ಅಂತನ? ಅದ್ ಹೇಗ್ ಓಡೋಗ್ತೀಯ ನೀನು? ಹಂಗೆಲ್ಲ ವಿಷಯ ನಿಮ್ಗೆ ಹೇಳಕ್ಕಾಗತ್ತಾ? ಹಾಗಾದ್ರೆ ನೀನು ನಿನ್ ಜೊತೆ ಕರ್ಕೊಂಡು ಹೋದ್ರೆ ನಾನ್ ನಿನಗೆ 100 ಕೋಟಿ ರೂಪಾಯಿ ಕೊಡ್ತೀನಿ. ಏನು 100 ಕೋಟಿ ರೂಪಾಯಿ ನನಗೆ ನೀನ್ ಕೊಡ್ತಾ ಇದೀಯಾ? ಐಡಿಯಾನೋ ತುಂಬಾ ಚೆನ್ನಾಗಿದೆ. ಆದ್ರೆ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನೀನೇನಾದ್ರೂ 100 ಕೋಟಿ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಹೇಳೋ. ನಾನ್ ಮಾಡೋ ಕೆಲ್ಸ ಕೆಟ್ಟದಿರ್ಬೋದು, ಆದ್ರೆ ಅದನ್ನ ನಿಯತ್ತಾಗೆ ಮಾಡ್ತೀನಿ. ಹೇಳು, ನಿನಗೊಪ್ಗೆನಾ? ನನಗೊಪ್ಗೆ ಇದೆ. ತಗೋ ಇದನ್ನ. ಇದೇನಿದು? ಇವತ್ತು ಇಲ್ಲಿ ಮುಂಬೈನ ಗೇಟ್ ವೇ ಆಫ್ ಇಂಡಿಯಾ ಹತ್ರ 20 ದೇಶದ ಲೀಡರ್ಸ್ ಬರ್ತಿದ್ದಾರೆ. ಅವ್ರ ಮುಂದೆ ನಮ್ಮ ವರ್ಲ್ಡ್ ಫೇಮಸ್ ಸೈಂಟಿಸ್ಟ್ ಡಾಕ್ಟರ್ ಸುಬ್ಬು ವೆಪನ್ ನ ಪ್ರೆಸೆಂಟೇಶನ್ ಮಾಡ್ತಾರೆ. ದೇಶ ವಿದೇಶದಿಂದ ಬಂದಿರುವಂತ ಎಲ್ಲ ಲೀಡರ್ಸ್ಗಳಿಗೂ ಸ್ವಾಗತ ಕೋರುತ್ತಿದ್ದೇನೆ. ಈ
ಸತಿ ನೀವು ನನ್ನನ್ನ ತಡೆಯೋದಕ್ಕಾಗಲ್ಲ. ಎಲ್ರು ಮುಗಿಸ್ಬಿಡ್ತೀನಿ ಗಿಟಾರ್ ಬಾರಿಸ್ತಾ. ಹಾ. ಓಕೆ ಬೇಗ ಬಾ. ಕೈದಿ ತಪ್ಪಿಸ್ಕೋತಾ ಇದ್ದಾನೆ, ಎಲ್ರು ಅಲರ್ಟ್ ಮಾಡಿ. ರೆಡಿ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನೀವಿಬ್ರು. ನಿಮ್ ಕೈಗಳನ್ನ ಮೇಲೆತ್ತಿ. ನೋಡ್ತಾ ಇರು. ನೋಡಿ ಹೋಗೋಣ. ವಾವ್, ನಾಟ್ ಬ್ಯಾಡ್. ಅಲ್ಲ, ನನಗೆ ಹೇಳು, ನೀನ್ ಅಷ್ಟೈಟು ಹೇಗಿರುತ್ತೆ ಅಂತ. ಇದು ನಮ್ಮ ಡಾಕ್ಟರ್ ಜಟ್ಕಾ ಅವರ ಗ್ಯಾಜೆಟ್ ಕಮಾಲ್ ಕಡೆಯಾ. ಅಲ್ಲ, ನನಗದ್ರ ಬಗ್ಗೆ ಹೇಳು. ನಾನೇನ್ ಹೇಳಿ, ತಗೋ ನಿಮ್ ಕಡೆಯವ್ರಿಗೆಲ್ಲ ಫೋನ್ ಮಾಡಿ ಹೇಳು ನಾನು ಫ್ರೀ ಆಗ್ಬಿಟ್ಟಿದ್ದೀನಿ ಅಂತ. ಕೈದಿ ಓಡೋಗ್ತಿದ್ದಾನೆ, ಕೈದಿ ಓಡೋಗ್ತಿದ್ದಾನೆ. ಕೋಸ್ಟ್ ಗಾರ್ಡ್ಗೆ ಫೋನ್ ಮಾಡಿ, ಪೊಲೀಸ್ಗೆ ಫೋನ್ ಮಾಡಿ. ಬರೀ 1 ಗಂಟೆ ಮಾತ್ರ ಇದೆ. ನಮ್ಮ ಮೋಟು ಫೋನ್ ಕೂಡ ಇದುವರೆಗೂ ಬಂದೇ ಇಲ್ಲ, ಮತ್ತೆ ಬಾಬಾ ಗಿಟಾರ್ ಕೂಡ ಕಾಣಿಸ್ತಾನೆ ಇಲ್ಲ. ಮೋಟು ಟ್ರ್ಯಾಕರ್. ನನ್ನ ಗೆಳೆಯರ, ನನಗೆ ಗೊತ್ತಾಯ್ತು ನಮ್ಮ ಮೋಟುನ ಹೇಗೆ ಹುಡುಕಬೇಕು ಅಂತ. ಇಲ್ಲೋಡ ರೆಡ್ ಲೈಟ್ ಬ್ಲಿಂಕ್ ಆಗ್ತಿದೆಯಲ್ಲ, ಇದೇ ಜಾಗದಲ್ಲಿ ನಮ್ಮ ಮೋಟು ಇರ್ತಾನೆ ಗೆಳೆಯ. ಇಲ್ಲೋಡೆ. ಬರೀ 30 ಸೆಕೆಂಡ್ ಮಾತ್ರ ಬಾಕಿ ಇದೆ. ನಿಂತ್ಕೋ. ಡಾಕ್ಟರ್ ಡ್ಯಾಂಗ್ ಜೈಲಿಂದ ತಪ್ಪಿಸ್ಕೊಂಡಿದ್ದಾರೆ. ಏನ್ ಹೇಳ್ತಿದ್ರಾ? ಹೌದು, ನಿಜವಾಗ್ಲೂ ತಪ್ಪಿಸ್ಕೊಂಡಿದ್ದಾರೆ. ಅವ್ರು ಇನ್ನೇನ್ ಬರ್ತಿರ್ತಾರೆ. ಫೈರ್ ಮಾಡಬೇಡ. ಅವರು ತಪ್ಪಿಸ್ಕೊಂಡಿದ್ರೆ ಎಲ್ಲ ದೇಶಗಳನ್ನು ಶತ್ರುಗಳನ್ನಾಗಿ ಮಾಡ್ಕೊಂಡ್ರೆ ಅದಕ್ಕೆ ಅರ್ಥ ಇರಲ್ಲ. ಎಸ್, ಪ್ಲಾನ್ ಪ್ರಕಾರ ನಮ್ಮ ಮೋಟು ಡ್ಯಾನ್ನ ಜೈಲಿಂದ ಬಿಡಿಸ್ಬಿಟ್ಟು ಸೂಪರ್ ಧಮಾಕನ್ನ ನಿಲ್ಲಿಸ್ಬಿಟ್ಟಿದ್ದಾನೆ. ಆದ್ರೆ ಗನ್ನು ಅವನ ಹತ್ರ ಇನ್ನೂ ಇದೆ. ಸ್ವಲ್ಪ ಕಾಯೋಣ. ಮೋಟು ಬದ್ಲಿ. ನಮ್ಮ ಮೋಟು ಇಲ್ಲೇ ಇಲ್ಲ, ಹತ್ತಿರದಲ್ಲೇ ಇರ್ತಾನೆ ಗೆಳೆಯ. ಆ ಮೋಟು ಎಲ್ಲಿದೆಯಾ ನೀನು? ನಮ್ಮವರು ಅಲ್ಲಿದ್ದಾರೆ, ಬೇಗ ಹೋಗು. ಇಲ್ಲ, ಅಲ್ಲಿ ನೋಡಿ ಮೋಟು. ಡಾಕ್ಟರ್ ಡ್ಯಾಂಗ್, ನೀವು ವಾಪಸ್ ಬಂದ್ರಿ. ಈಗ ನಿನ್ನ ಆಟ ಮುಗ್ದಾಗೇನೆ. ನನ್ನ ಡ್ರೆಸ್ ಅಲ್ಲಿ ಟ್ರಾನ್ಸ್ಮಿಟರ್ ಫಿಕ್ಸ್ ಆಗಿದೆ. ಮತ್ತೆ ನಮ್ಮ ಪತ್ಲು ಪೊಲೀಸರ ಜೊತೆ ಇಲ್ಲಿಗೆ ಬರ್ತಾ ಇದ್ದಾನೆ. ನಿಮ್ಮನ್ನ ಏನ್ ಮಾಡ್ಲಿ? ನೀವ್ ಎಲ್ಲಾ ಕಡೆನೂ ಸಿಗ್ತಿರ್ತೀರಾ. ಅರೆ, ಮೋಟು ಪತ್ಲು ಜೋಡಿನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ, ಸಾಧ್ಯನೇ ಇಲ್ಲ. ಈ ಡೈಲಾಗ್ ನಿಂಗೆ ಕೇಳಿಸ್ಕೊಂಡಿರ್ಬೇಕಲ್ಲ. ನಿನಗೆ ಗೊತ್ತಲ್ವಾ ನಾವು ಕುತುಬ್ ಮಿನಾರ್ಗೆ ಏನ್ ಮಾಡಿದ್ವಿ ಅಂತ? ನೀನ್ ಯಾಕೆ ನಗ್ತಾ ಇದ್ಯಾ? ನಾವು ನೆನ್ನೆ ಕುತುಬ್ ಮಿನಾರ್ನ ರೀಕನ್ಸ್ಟ್ರಕ್ಟ್ ಮಾಡಿಬಿಟ್ವಿ. ಹೇಗೆ? ಡಾಕ್ಟ್ರಣ್ಣ, ಪಾರ್ಟಿಕಲ್ಸು ಮೋಟು ಬಟ್ಟೆಲಿ ಖಂಡಿತ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಜ್ಞಾಪಕ ಇದೆಯಾ? ಮೋಟು ಅವನ್ನ ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದ. ಅಯ್ಯೋ, ನಡಿಯಯ್ಯ ಗೆಳೆಯರ, ಬೇಗ ಹೋಗಿ ಕುತುಬ್ ಮಿನಾರ್ನ ರೀಕನ್ಸ್ಟ್ರಕ್ಟ್ ಮಾಡೋಣ. ಇಲ್ಲೋಡಯ್ಯ ಮೋಟು, 1 ನಿಮಿಷ ಇಲ್ಲ ನಿಂತ್ಕೊಳ್ಳಯ್ಯ ನೀನು. ಇಲ್ಲೋಡಯ್ಯ, ಕೆಲಸ ಹಾಗೆ ಹೋಯ್ತು.
ಅರೆ ನಿನ್ನ ಆಟ ಮುಂಚೆನೆ ಮುಗ್ದು ಹೋಗ್ತಾ ಇತ್ತು. ಆದ್ರೆ ಆ ಡಾಲಿ ನಾವು ಹೋಗ್ ಬರೋ ಜಾಗದಲ್ಲೆಲ್ಲ ಬಂದ್ಬಿಟ್ಟು ನಮ್ ತಲೆ ತಿಂತಾ ಇದ್ಲು. ಅದಕ್ಕೇನೆ ಇಲ್ಲೋಡು ಆ ಬಾಬಾ ಗಿಟಾರು ಅದರಿಂದ ಯಾವಾಗ್ಲೂ ನಮ್ಮಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಇದ್ದ. ತಲೆ ತಿನ್ನುವಂತ ಡಾಲಿ. ನೀನ್ ಚೆನ್ನಾಗಿ ಹೇಳ್ತಾ ಇದ್ಯಾ ಮೋಟು. ಪತ್ಲುಗೆ ಗೊತ್ತಿತ್ತು, ಆದ್ರೆ ನಿನಗಿನ್ನೂ ಅರ್ಥ ಆಗಿಲ್ಲ. ಡಾಲಿ ಇಲ್ಲಿಗೂ ಕೂಡ ಬಂದಿದ್ದಾಳೆ, ನೋಡ್ತೀಯಾ? ನೋಡು. ಇಲ್ಲೇ ಬಂದಿದ್ದೀನಿ ನೋಡು, ಡೇಂಜರಸ್ ಡಾಲಿ, ಡೇಂಜರಸ್ ಡಿ. ನೀನೇನ ಡೇಂಜರಸ್ ಡಿ ಅಂದ್ರೆ? ನನಗ್ ಗೊತ್ತಿತ್ತು ನೀವೆಲ್ರೂ ಬಾಬಾ ಹಿಂದೆ ಬಿದ್ದಿರ್ತೀರಾ ಅಂತ. ಅದಕ್ಕೆ ನಾನು ನಿಮ್ ಹಿಂದೆನೆ ಬರ್ತಾ ಇದ್ದೆ, ಅವನ್ನ ಕಾಪಾಡೋದಕ್ಕೆ ಅಂತ. ಏನೋ ಇಲ್ಲ. ಡಾಲಿ ನೋಡು, ನಾನು ಹೆಣ್ಮಕ್ಳ ಮೇಲೆ ಇದುವರೆಗೂ ಕೈ ಮಾಡಿಲ್ಲ. ಹೋಗ ಆ ಕಡೆ. ಇಲ್ಲಿರೋದು ಡೇಂಜರ್ ಡಿ, ಗೊತ್ತಾಯ್ತಾ? ಗೊತ್ತಾಯ್ತು ಬಿಡು ನಂಗೆ. ಹಿಡ್ಕೊಳ್ರ ಅವನ್ನ. ನೀನೀಗ ಪಾಲ ಬಿಚ್ಚಿದ್ರೆ ನಾನಲ್ಲಿರೋ ಅಷ್ಟು ದೇಶದ ಲೀಡರ್ಸ್ನ ಕತೆ ಮುಗಿಸ್ತೀನಿ. ಇಲ್ಲ ಇಲ್ಲ ಬೇಡ, ಅವ್ರಿಗೇನು ತೊಂದರೆ ಕೊಡ್ಬೇಡ ನೀನು. ಪ್ಲೀಸ್ ಪ್ಲೀಸ್, ನಾನು ಹಿಂಗೇನು ತೊಂದರೆ ಕೊಡೋದಿಲ್ಲ. ಹಾ ಬೇಡ ಬೇಡ ಬೇಡ. ಇದ್ಯಾರಿದು? ಹೆಂಗಿತಯ್ಯ ಮೋಟು? ಮೋಟು ನಿಂಗೆ ಏನಾಗಿಲ್ಲ ತಾನೆ? ಏನ ಮೋಟು? ನೀ ಬಂದ ತಕ್ಷಣ ನನ್ಗೇನು ಆಗಿಲ್ಲ ಕಣೋ. ಬಾರ ಇಲ್ಲಿ. ಈಗ ನಾ ಇವ್ರಿಗೆ ಮೋಟು ಪತ್ಲು ಜೋಡಿ ಅಂದ್ರೆ ಏನು ಅಂತ ತೋರ್ಸೇ ಬಿಡೋಣ. ಬೈ ದ ವೇ ಪತ್ಲು, ಮೀಟ್ ಡಾಲಿ ಉರ್ಫ್ ಡೇಂಜರಸ್ ಡಿ. ಹಾಯ್ ಪತ್ಲು ಅವರೇ. ಏನು, ನನಗೆ ಇವಳ ಮೇಲೆ ಮೊದ್ಲಿಂದನೂ ಅನುಮಾನ ಇದ್ದೇ ಇತ್ತು. ನೋಡ್ಕೋತೀನಿರೋ ನಿನ್ನ. ಇಲ್ಲ ಕೂತ್ಕೊಂಡಿರೋ ಡಿಡೇ, ನಾನು ನಿಂಗೆ ಮೊದ್ಲೇ ಹೇಳಿದೆ ತಾನೇ ಹೆಣ್ಮಕ್ಳ ಮೇಲೆ ನಾನು ಕೈ ಮಾಡೋದಿಲ್ಲ ಅಂತ. ನೀ ನನಗೆ ಎಷ್ಟು ಬೇಕಾದ್ರೂ ಹೊಡಿ, ನಾನ್ ಮಾತ್ರ ಇಲ್ಲಿಂದ ಅಲ್ಲಾಡೋದ ಇಲ್ಲ. ಅರೇ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ನೀನು? ಹೌದಾ? ಈಗ ಹೇಳಿದ್ರೆ ಬುದ್ಧಿ ಬರೋದಿಲ್ಲ. ಓಕೆ ಡಾಲಿ ಅವರೇ, ಇನ್ನೊಂದ್ಸರಿ ಟ್ರೈ ಮಾಡಿ ನೋಡೋಣ. ಏಪ್ರಿಲ್ ಫೋಲ್ ಮಾಡ್ಬಿಟ್ಟೆ. ಅಯ್ಯೋ, ಎಲ್ಲರೂ ಸರಿಯಾಗಿ ಸಿಗಾಕೊಂಡಿದ್ದೀರಾ. ಈಗ ನಡೀರಿ ಜೈಲಿಗೆ. ಎಂತ ಪಾಠ ಕಲಿಸ್ತೀನಿ ಅಂದ್ರೆ ಜೀವನ ಪೂರ್ತಿ ಮರಿಬಾರ್ದು. ನೀವೆಲ್ರೂ ಇವ್ರನ್ನ ಹಿಡಿದೇ ಬಿಟ್ಟಿದ್ದೀರಾ. ಅದು ಅಲ್ಲದೆ ಇನ್ನು ಮಿಕ್ಕಿರೋ 3 ಕಾರ್ಟ್ರಿಡ್ ಜೊತೆ. ಈಗಿದ್ರ ಜೊತೆ ಈ ಸಮ್ಮೇಳನ ಕೂಡ ಮುಗಿತಾ ಇದೆ. ಥ್ಯಾಂಕ್ ಯು ಡಾಕ್ಟರ್ ಜಟ್ಕಾ ಅಂಡ್ ಥ್ಯಾಂಕ್ ಯು ಮಿಸ್ಟರ್ ಮೋಟು ಪತ್ಲು. ನೀವು ದೇಶಕ್ಕೆ ದೊಡ್ಡ ಕೆಲಸನೇ ಮಾಡ್ಕೊಟ್ಟಿದ್ದೀರಾ. ನಾನು ಕೇಂದ್ರ ಸರ್ಕಾರದ ಹತ್ರ ಮಾತಾಡ್ತೀನಿ, ನಿಮಗೆಲ್ಲ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಬೇಕು ಅಂತ. ಅರೆ 24 ಗಂಟೆಯಿಂದನೂ ಓಡಿ 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 ಸಾಕಾಗೋಗ್ಬಿಟ್ಟಿದೆ. ನಡೀರಿ ಈಗ ಹೋಗಿ ಗರ್ಮ ಗರಂ ಸಮೋಸ ಸಕ್ಕತ್ತಾಗಿ ತಿನ್ನಾಕ್ಬಿಡೋಣ. Watch India's largest kids library only on Jio Hotstar. Download the app now.